ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಲೆವೆಲ್ ಕಾಮರ್ಸ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಕಂಪ್ಯಾರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಓಕೆ, ಈ ಒಂದು ಕ್ಲಾಸಲ್ಲಿ ಏನು ಮಾಡೋಣ, ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ನೋಡಿ ಇಲ್ಲೊಂದು ಪ್ರಾಬ್ಲಮ್ ಇದೆ. ದ ಫಾಲೋವಿಂಗ್ ಆರ್ ದಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಆಫ್ ಎ ಕನ್ಸರ್ನ್ ಆ್ಯಸ್ ಆನ್ 31st December 2016 ಆ್ಯಂಡ್ 2017. 2016 ಮತ್ತು 2017ಗೆ ಸಂಬಂಧಪಟ್ಟಂಥ ಕೆಲವೊಂದು ಅಸೆಟ್ಸ್ ಲ್ಯಾಬಿಲಿಟಿ ಸ್ಟೇಟ್ಮೆಂಟ್ಗಳನ್ನ ವರ್ಟಿಕಲ್ ಫಾರ್ಮ್ಯಾಟನ್ನು ಇಲ್ಲಿ ನಮಗೆ ಅವ್ರು ನೀಡಿದ್ದಾರೆ. ಏನು ನೀಡಿದ್ದಾರೆ ಅನ್ನೋದನ್ನು ಸ್ಟಡಿ ಮಾಡೋಣ. ಪರ್ಟಿಕ್ಯುಲರ್ಸ್ 2016ನಲ್ಲಿ ಅಮೌಂಟ್ 17ನಲ್ಲಿ ಅಮೌಂಟ್ ರುಪೀಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೋಡಿ, ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟಿ, ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲ್ ಇನ್ ದಿ ಇಯರ್ 2016 6 lakh, 2017ನಲ್ಲಿ 8 lakh rupees ಶೇರ್ ಕ್ಯಾಪಿಟಲನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 1,40,000, 2016ರಲ್ಲಿ 1,40,000 ಇದೆ. 2017ನಲ್ಲಿ 2,36,000 ನಮ್ಮದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೆ. ಓಕೆ, ಸೊ ಟೋಟಲ್ ಆಗಿ ನಮ್ಮದು ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಾಯಿತು, 6 lakh ಪ್ಲಸ್ 1,40,000 ಈಕ್ವಲ್ ಟು 7,40,000, 8 lakh ಪ್ಲಸ್ 2,36,000 ಈಕ್ವಲ್ ಟು 10,36,000 ನಮ್ಮದು ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಆಯಿತು. ನೆಕ್ಸ್ಟ್ ಒನ್ ನಾನ್ ಕರೆಂಟ್ ಲ್ಯಾಬಿಲಿಟೀಸ್, ಅದರಲ್ಲಿ ಲಾಂಗ್ ಟರ್ಮ್ ಬೋರೋವಿಂಗ್ಸ್ 2016ನಲ್ಲಿ 3 lakh, 2017ನಲ್ಲಿ 2 lakh ಕೊಟ್ಟಿದ್ದಾರೆ. 16ನಲ್ಲಿ 3 lakh, 17ನಲ್ಲಿ 2 lakh ಅಮೌಂಟನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಕರೆಂಟ್ ಲ್ಯಾಬಿಲಿಟೀಸ್. ಕರೆಂಟ್ ಲ್ಯಾಬಿಲಿಟೀಸ್ಗಳಲ್ಲಿ ಟ್ರೇಡ್ ಪೇಬಲ್ಸ್ 1,50,000, ಅದೇ ರೀತಿಯಾಗಿ 17ನಲ್ಲಿ 1,98,000 ಟ್ರೇಡ್ ಪೇಬಲ್ಸ್ ಇದೆ. ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ 1,64,000, 2017ನಲ್ಲಿ 2 lakh rupees ನಮ್ಮದು ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಇದೆ. ಸೊ ಟೋಟಲ್ ಆಗಿ ನಮ್ಮದು ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟಿ ಎಷ್ಟಾಯಿತು, ಶೇರ್ ಹೋಲ್ಡರ್ಸ್ ಫಂಡ್ ಪ್ಲಸ್ ನಾನ್ ಕರೆಂಟ್ ಲ್ಯಾಬಿಲಿಟಿ ಪ್ಲಸ್ ಕರೆಂಟ್ ಲ್ಯಾಬಿಲಿಟಿ ಈಕ್ವಲ್ ಟು 30,54,000 ಇನ್ ದಿ ಇಯರ್ 2016 ಆ್ಯಂಡ್ 16,34,000 ಇನ್ ದಿ ಇಯರ್ 2017. ಇಕ್ವಿಟಿ ಮತ್ತು ಲ್ಯಾಬಿಲಿಟಿ ಬಂತು. ನೆಕ್ಸ್ಟ್ ಏನು ಮಾಡಿದ್ದಾರೆ ನೋಡಿ, ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟಲ್ಲಿ ಫಿಕ್ಸ್ಡ್ ಅಸೆಟಲ್ಲಿ ಟ್ಯಾಂಜಿಬಲ್ ಅಸೆಟ್ 5,60,000, 7,40,000 ನೀಡಿದ್ದಾರೆ. ಅದೇ ರೀತಿಯಾಗಿ ಇಂಟ್ಯಾಂಜಿಬಲ್ ಅಸೆಟ್ 2,30,000, 1,80,000 ಟ್ಯಾಂಜಿಬಲ್ ಅಸೆಟ್ಗಳು ಇಂಟ್ಯಾಂಜಿಬಲ್ ಅಸೆಟನ್ನು ನೀಡಿದ್ದಾರೆ. ಸೊ ಟೋಟಲಾಗಿ ಫಿಕ್ಸ್ಡ್ ಅಸೆಟ್ 7,90,000, 9,20,000. ನೆಕ್ಸ್ಟ್ ಏನು ಕೊಟ್ಟ ನೋಡಿ, ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟರೀಸ್ 1,54,000 in the year 2016 and 2,18,000 in the year 2017ನಲ್ಲಿ ನೀಡಿದ್ದಾರೆ. ಅದೇ ರೀತಿಯಾಗಿ ಅನದರ್ ಕರೆಂಟ್ ಅಸೆಟಿಗೂ ಅನದರ್ ಕರೆಂಟ್ ಲ್ಯಾಬಿಲಿಟಿ ನೋಡಿ, ಅನದರ್ ಕರೆಂಟ್ ಅಸೆಟ್ ಟ್ರೇಡ್ ರಿಸೀವಬಲ್ಸನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 3,60,000, 4,60,000. ಅದೇ ರೀತಿಯಾಗಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವಲೆಂಟ್ ಇನ್ ದಿ ಇಯರ್ 2016 ಇಟ್ ವಿಲ್ ಬಿ 50,000 ಆ್ಯಂಡ್ 17 ಇಟ್ ವಿಲ್ ಬಿ 3,60,000. ಸೊ ನಮ್ಮ ಟೋಟಲ್ ಅಸೆಟ್ ಏನಾಯಿತು, 13,54,000, 16,34,000. ಇದು ನಮಗೆ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್. ಈ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅವರು ಯಾವ ಒಂದು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಟ್ ಟು ದಿ ಅಕೌಂಟ್ಸ್. ಫಸ್ಟ್ ಒನ್ ನೋಟ್ ಟು ಶೇರ್ ಕ್ಯಾಪಿಟಲ್. ಇಲ್ಲಿ ಬಂದಂಥ ಶೇರ್ ಕ್ಯಾಪಿಟಲ್ ಅಮೌಂಟ್ 6 lakh ಮತ್ತು 8 lakh ಯಾವ ರೀತಿ ಬಂತು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಶೇರ್ ಕ್ಯಾಪಿಟಲ್ 6 lakh, 8 lakh ಬಂತು. ಸೆಕೆಂಡ್ ನೋಟ್ ಟು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಎಷ್ಟಿದೆ, 1,40,000, 2,36,000. ಇದು ಯಾವ ರೀತಿ ಬಂತು, ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ ಜನರಲ್ ರಿಸರ್ವ್ 80,000 ಮತ್ತು 2017ನಲ್ಲಿ 1,40,000 ಇದೆ. ಅದೇ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ 2016ನಲ್ಲಿ 60,000, 17ನಲ್ಲಿ 96,000 ಇದೆ. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ 1,40,000, 2,36,000 ನಮ್ಮದು ಟೋಟಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಬಂದಿದೆ. ಓಕೆ, ನೆಕ್ಸ್ಟ್ ನೋಡಿ, ನಾನ್ ಕರೆಂಟ್ ಲ್ಯಾಬಿಲಿಟಿ ಒಳಗಡೆ ಲಾಂಗ್ ಟರ್ಮ್ ಬೋರೋವಿಂಗ್ಸ್ 6% ಡಿಬೆಂಚರ್ಸ್ 3 lakh, 2 lakh ಇದೆ. ಡಿಬೆಂಚರ್ಸ್ ಲಾಂಗ್ ಟರ್ಮ್ ಬೋರೋಮ್ಸಲ್ಲಿ 3 lakh, 2 lakh ಲಾಂಗ್ ಟರ್ಮ್ ಬೋರೋಮ್ಸನ್ನು ಕೊಟ್ಟಿದ್ದಾರೆ, ಡಿಬೆಂಚರ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಕರೆಂಟ್ ಲ್ಯಾಬಿಲಿಟಿ ಒಳಗಡೆ
ಟ್ರೇಡ್ ಪೇಬಲ್ಸ್ ಏನಿದೆ 1,50,000 1,98,000 ಯಾವ ರೀತಿ ಬಂತು, ಯಾವ ರೀತಿ ಅಂದರೆ ಟ್ರೇಡ್ ಪೇಬಲ್ಸಲ್ಲಿ ಬರ್ತಕ್ಕಂಥ ಅಂಡರ್ ಹೆಡ್ಗಳು ಯಾವುವು, ಸನ್ಡ್ರಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ಸ್. ಸೊ ಕ್ರೆಡಿಟರ್ಸ್ 1,10,000 ಇನ್ ದಿ ಇಯರ್ 2016 ಆ್ಯಂಡ್ 1,66,000 ಇನ್ ದಿ ಇಯರ್ 2017 ಇದೆ. ಸೊ ನೆಕ್ಸ್ಟ್ ಬಿಲ್ಸ್ ಪೇಬಲ್ 40,000 32,000 ಇದೆ. ಸೊ ಇವುಗಳನ್ನು ಆ್ಯಡ್ ಮಾಡಿದಾಗ ನಮಗೆ ಏನಾಗುತ್ತೆ, ಟೋಟಲ್ ಟ್ರೇಡ್ ರಿಸೀವಲ್ಸ್ 1,50,000 ಆ್ಯಂಡ್ 1,98,000 ಇವುಗಳು ನಾವು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದ್ದೀವಿ. ಓಕೆ, ಅದೇ ರೀತಿಯಾಗಿ ಶಾರ್ಟ್ ಟರ್ಮ್ ಪ್ರೊವಿಷನ್ಸಲ್ಲಿ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಪ್ರೊಪೋಸ್ ಡಿವಿಡೆಂಡ್ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಟೋಟಲ್ ಮಾಡ್ಕೊಂಡು ನಾವು ಇಲ್ಲಿ ಶಾರ್ಟ್ ಟರ್ಮ್ ಪ್ರೊವಿಷನನ್ನು ತೋರಿಸಿದ್ದೀವಿ. ಅದೇ ರೀತಿಯಾಗಿ ಅಸೆಟ್ ಸೈಡ್ ಬಂದಾಗ ಟ್ಯಾಂಜಿಬಲ್ ಅಸೆಟಲ್ಲಿ ಮಷಿನರಿ ಮತ್ತು ಬಿಲ್ಡಿಂಗ್ಗಳನ್ನ ಎರಡನ್ನು ಒಟ್ಟುಗೂಡಿಸಿ 5,60,000 7,40,000 ಅಮೌಂಟ್ಗಳನ್ನ ಟ್ಯಾಂಜಿಬಲ್ ಅಸೆಟ್ ಕಾಲಮಲ್ಲಿ ನೀಡಿದ್ದಾರೆ. ಇಂಟ್ಯಾಂಜಿಬಲಲ್ಲಿ ಗುಡ್ವಿಲ್ಲನ್ನು ನೀಡಿದ್ದಾರೆ. ಸೊ ಆ ಗುಡ್ವಿಲ್ ಅಮೌಂಟು 2,30,000 ಮತ್ತು 1,80,000 ಇಂಟ್ಯಾಂಜಿಬಲ್ ಅಸೆಟಲ್ಲಿ ನಮಗೆ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಕರೆಂಟ್ ಅಸೆಟಲ್ಲಿ ಕರೆಂಟ್ ಅಸೆಟಲ್ಲಿ ನಮಗೆ ಬರ್ತಕ್ಕಂಥ ಇನ್ವೆಂಟರೀಸಲ್ಲಿ ಸ್ಟಾಕ್ ಇದೆ 1,54,000 2,18,000 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೋಟ್ ನಂಬರ್ 9 ಟ್ರೇಡ್ ರಿಸೀವಬಲ್ಸ್ ಅಂದರೆ ನಾವು ಯಾವುದಾದ್ರಂತೂ ನಮಗೆ ಅಮೌಂಟ್ ಬರಬೇಕಾಗಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಟ್ರೇಡ್ ರಿಸೀವಬಲ್ಸಲ್ಲಿ ಸನ್ಡ್ರಿ ಡೆಟರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ಎರಡು ಅಮೌಂಟನ್ನು ಟೋಟಲ್ ಮಾಡಿಕೊಂಡು ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಅಥವಾ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಟ್ರೇಡ್ ರಿಸೀವಬಲ್ ಸೈಡಲ್ಲಿ ತೋರಿಸಿದ್ದಾರೆ. ಎಷ್ಟು 3,60,000 4,60,000. ನೆಕ್ಸ್ಟ್ ಲಾಸ್ಟ್ ಒನ್ ನೋಟ್ ನಂಬರ್ 10 ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವಲೆಂಟ್ ಎಷ್ಟಿದೆ, ಇನ್ ದಿ ಇಯರ್ 2016 50,000 ಆ್ಯಂಡ್ ಇನ್ ದಿ ಇಯರ್ 2017 ಇಟ್ ವಿಲ್ ಬಿ 36,000 ಇದೆ. ಸೊ ಈ ಒಂದು ಡೀಟೇಲ್ಗಳನ್ನು ಬಳಸ್ಕೊಂಡು ನಾವೇನು ಮಾಡಬೇಕು, ಪ್ರಿಪೇರ್ ಎ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕನ್ಸರ್ನ್ ಆ್ಯಂಡ್ ಕಮೆಂಟ್ ಆನ್ ದಿ ಫೈನಾನ್ಷಿಯಲ್ ಪೋರ್ಷನ್ ಆಫ್ ದಿ ಕನ್ಸರ್ನ್. ಓಕೆ, ಈ ಒಂದು ಡೀಟೇಲ್ಸ್ಗಳನ್ನ ಬಳಸ್ಕೊಂಡು ನಾವು ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿಗಳನ್ನ ಪ್ರಿಪೇರ್ ಮಾಡಬೇಕು. ಓಕೆ, ಪ್ರಾಬ್ಲಮ್ ಅರ್ಥ ಆಯಿತು. ಈಗ ಏನು ಮಾಡೋಣ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಸಾಲ್ವ್ ಮಾಡೋಣ. ಓಕೆ, ನೋಡಿ ಇದು ನಮ್ಮದು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಫಾರ್ಮ್ಯಾಟ್. ಈ ಒಂದು ಫಾರ್ಮ್ಯಾಟನ್ನು ಬಳಸ್ಕೊಂಡು ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ನೋಡಿ, ಇಲ್ಲಿ ನಾವೇನು ಮಾಡ್ತೀವಿ, 4 ಕಾಲಮನ್ನು ಮಾಡ್ತೀವಿ, 3 ಕಾಲಮನ್ನು ಮಾಡ್ತೀವಿ. ಪರ್ಟಿಕ್ಯುಲರ್ಸ್ ಆ್ಯಸ್ ಆನ್ 31st December 16, 17 ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಆರ್ ಪರ್ಸೆಂಟೇಜ್, ಈ ರೀತಿ ಕಾಲಮ್ಗಳನ್ನ ಮಾಡ್ಕೊಳ್ತೀವಿ. ಮೊದಲನೇದಾಗಿ ನೋಡಿ, ಅವ್ರು ಕೊಟ್ಟಂಥ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿದ್ದಾರೆ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂಡರಲ್ಲಿ ಶೇರ್ ಹೋಲ್ಡರ್ಸ್ ಫಂಡನ್ನು ಕೊಟ್ಟಿದ್ದಾರೆ. ಏನಿದೆ ಶೇರ್ ಹೋಲ್ಡರ್ಸ್ ಫಂಡ್ 6 lakh 8 lakh. ಓಕೆ, ಸೊ ನಾವೇನು ಮಾಡ್ತೀವಿ, ಶೇರ್ ಹೋಲ್ಡರ್ಸ್ ಫಂಡನ್ನು ತೆಗೆದುಕೊಳ್ತೀವಿ 6 lakh 8 lakh. ನೆಕ್ಸ್ಟ್ ಒನ್ ರಿಸರ್ವ್ ಆ್ಯಂಡ್ ಸರ್ಪ್ಲಸನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟು 1,40,000 2,36,000. ಓಕೆ, ಸೊ ಇವುಗಳನ್ನು ಕೂಡ ತೊಗೊಳ್ತೀವಿ. ಸೊ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಏನಾಯ್ತು ನಮ್ಮದು 7,40,000 10,36,000 ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಆಯಿತು. ಓಕೆ, ಸೊ ಹಾಗಾದರೆ ನಾವೇನು ಮಾಡಬೇಕಾಗಿದೆ, ಇಲ್ಲಿ ಮೇನ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದವರು ಕಂಪೇರ್ ಮಾಡಿ ಅಂತ ಹೇಳಿದ್ದಾರೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವೇನು ಮಾಡಬೇಕಾಗುತ್ತೆ, ಲಾಸ್ಟ್ ಕಾಲಮಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಆ್ಯಂಡ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್ ಕಾಲಮಲ್ಲಿ ಇವುಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಮಾಡಬೇಕು ನೋಡಿ, ಶೇರ್ ಕ್ಯಾಪಿಟಲ್ ಇನ್ ದಿ ಇಯರ್ 2016ನಲ್ಲಿ 6 lakh ಇದೆ, ಅದೇ 2017ನಲ್ಲಿ 8 lakh ಆಗಿದೆ. ಸೊ ಇಲ್ಲಿ ಏನಾಗಿದೆ, 6 ಲಕ್ಷ ಇದ್ದು 8 ಲಕ್ಷ ಆಗಿದೆ. ಸೊ 2 ಲಕ್ಷ ಇನ್ಕ್ರೀಸ್ ಆಗಿದೆ ಪ್ಲಸ್ 2 lakh ಅಮೌಂಟ್ ಇನ್ಕ್ರೀಸ್ಡ್. ಓಕೆ, ಸೊ ಅಮೌಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದು ಗೊತ್ತಾಯಿತು. ಈಗ ಪರ್ಸೆಂಟೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋ ನೋಡಬೇಕು. ಏನಿದೆ ಫಾರ್ಮುಲಾ, ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆಗಿದೆ ಕಂಡುಹಿಡಿಯೋದಕ್ಕೆ ಪರ್ಸೆಂಟೇಜ್ ಈಕ್ವಲ್ ಟು ಇನ್ಕ್ರೀಸ್ or decrease in amount divided by last year amount. Into 100. ಸೊ ಶೇರ್ ಕ್ಯಾಪಿಟಲಲ್ಲಿ ನಮ್ಮದು ಎಷ್ಟು ಇನ್ಕ್ರೀಸ್ ಆಗಿದೆ, 2 lakh rupees ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಇನ್ 2 lakh rupees ಡಿವೈಡ್ ಬೈ ಲಾಸ್ಟ್ ಇಯರ್ ಅಮೌಂಟ್ ಅಂದರೆ 2016. ಸೊ ಇಲ್ಲೇನಿದೆ ಶೇರ್ ಕ್ಯಾಪಿಟಲ್ ಅಮೌಂಟ್ 6 lakh rupees. ಓಕೆ, ಇಂಟು 100 ಮಾಡಿದಾಗ
ಶೇರ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆಗಿದೆ? 33.33% ನಮ್ಮ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಅದೇ ರೀತಿಯಾಗಿ ರಿಸರ್ವ್ ಆ್ಯಂಡ್ ಸರ್ಪ್ಲಸನ್ನು ಕನ್ಸಿಡರ್ ಮಾಡಿದಾಗ ನೋಡಿ 2016 1,40,000 ನಮ್ಮದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇತ್ತು. ಸೊ ಇನ್ ದಿ ಇಯರ್ 2017ಗೆ ಬಂದಾಗ 2,36,000 ಆಗಿದೆ. ಸೊ ಎಷ್ಟು ಪರ್ಸೆಂಟೇಜ್, ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ? 2,36,000 ಮೈನಸ್ 1,40,000 ಈಕ್ವಲ್ ಟು 96,000 ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಅಮೌಂಟಲ್ಲಿ 96,000 ಇನ್ಕ್ರೀಸ್ ಆದಾಗ ಪರ್ಸೆಂಟೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ನಾವು ಯಾವ ರೀತಿ ನೋಡೋದು? ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ದ್ಯಾಟ್ ಈಸ್ 96,000 divided by last year amount. Last year amount is 1,40,000. So increase or decrease in amount divided by last year amount into 100 equal to ಎಷ್ಟಾಗುತ್ತೆ? 9,60,000. ಸೊ 96,000 divided by 1,40,000 into 100 equal to 68.57 ನಮ್ಮದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ನಮಗೆ ಇಂಡಿವಿಜುವಲ್ ಆಗಿ ಗೊತ್ತಾಯಿತು. ಸೊ ಟೋಟಲ್ ಆಗಿ ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟು ಇನ್ಕ್ರೀಸ್ ಆಗಿದೆ? ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಏನಿದೆ ನಾವು ನೋಡಿದಾಗ 6 lakh ಪ್ಲಸ್ 1,40,000 ಈಕ್ವಲ್ ಟು 7,40,000, 8 lakh ಪ್ಲಸ್ 2,36,000 ಈಕ್ವಲ್ ಟು 10,36,000. ಸೊ ಇವೆರಡರ ಮಧ್ಯೆ ಡಿಫ್ರೆನ್ಸನ್ನು ತೆಗೆದಾಗ 10,36,000 ಮೈನಸ್ 7,46,000 ಈಕ್ವಲ್ ಟು 2,96,000 ಅಮೌಂಟ್ ಇನ್ಕ್ರೀಸ್ ಆಗಿದೆ. ಪರ್ಸೆಂಟೇಜಲ್ಲಿ ನೋಡಿದಾಗ 2,96,000 ಡಿವೈಡೆಡ್ ಬೈ 7,40,000 ಇಂಟು 100 ಮಾಡಿದಾಗ 40% ನಮ್ಮದು ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಇನ್ಕ್ರೀಸ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಆ್ಯಸ್ ಪರ್ ಪ್ರಾಬ್ಲಮ್ ಪ್ರಕಾರ ಶೇರ್ ಹೋಲ್ಡರ್ಸ್ ಫಂಡ್ ಆಯಿತು. ನೆಕ್ಸ್ಟ್ ಒನ್ ನಾನ್ ಕರೆಂಟ್ ಲ್ಯಾಬಿಲಿಟೀಸ್. ನಾನ್ ಕರೆಂಟ್ ಲ್ಯಾಬಿಲಿಟೀಸಲ್ಲಿ ಏನು ಕೊಟ್ಟಿದ್ದಾರೆ? ಲಾಂಗ್ ಟರ್ಮ್ ಬಾರೋವಿಂಗ್ಸ್, ದ್ಯಾಟ್ ಈಸ್ ಇನ್ ದಿ ಇಯರ್ 2016 ಇಟ್ ವಿಲ್ ಬಿ 3 lakh ಆ್ಯಂಡ್ ಇನ್ ದಿ ಇಯರ್ 2017 ಇಟ್ ವಿಲ್ ಬಿ 2 lakh. 2016ರಲ್ಲಿ 3 ಲಕ್ಷ ಇದೆ, 2017ರಲ್ಲಿ 2 ಲಕ್ಷ ಆಗಿದೆ. ಅಂದರೆ ನಮ್ಮ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ದೀರ್ಘಾವಧಿಯ ಸಾಲ ಏನಾಗಿದೆ? 3 ಲಕ್ಷದಿಂದ 2 ಲಕ್ಷಕ್ಕೆ ಕಡಿಮೆ ಆಗಿದೆ, 1 ಲಕ್ಷ ಕಡಿಮೆ ಆಗಿದೆ. ಯಾವ ರೀತಿ? 2 lakh ಮೈನಸ್ 3 lakh ಈಕ್ವಲ್ ಟು ಮೈನಸ್ 1 lakh ನಮ್ಮ ಅಮೌಂಟು ಕಡಿಮೆ ಆಗಿದೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಸೊ ಅಮೌಂಟಲ್ಲಿ ಏನಾಗಿದೆ? 1 ಲಕ್ಷ ಕಡಿಮೆ ಆಗಿದೆ, ಮೈನಸ್ 1 lakh ಆಗಿದೆ. ಸೊ ಪರ್ಸೆಂಟೇಜಲ್ಲಿ ನೋಡಿದಾಗ ಮೈನಸ್ 1 lakh ಡಿವೈಡೆಡ್ ಬೈ 3 lakh ಈಕ್ವಲ್ ಟು ಮೈನಸ್ 33.33% ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಟೋಟಲ್ ನಾನ್ ಕರೆಂಟ್ ಲ್ಯಾಬಿಲಿಟಿ ಏನಾಗಿದೆ? 3 lakh ಇದ್ದದ್ದು 2 lakh ಆಗಿದೆ. ಸೊ 1 lakh ಕಡಿಮೆ ಆಗಿದೆ, ಮೈನಸ್ 1 lakh ಆಗಿದೆ. ಪರ್ಸೆಂಟೇಜಲ್ಲಿ ನೋಡಿದಾಗ ಮೈನಸ್ 1 lakh ಡಿವೈಡ್ ಬೈ 3 lakh ಇಂಟು 100 ಈಕ್ವಲ್ ಟು ಮೈನಸ್ 33.33% ಡಿಕ್ರೀಸ್ ಆಗಿದೆ. ನಮ್ಮ ಒಂದು ನಾನ್ ಕರೆಂಟ್ ಲ್ಯಾಬಿಲಿಟಿ ಡಿಕ್ರೀಸ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಕರೆಂಟ್ ಲ್ಯಾಬಿಲಿಟೀಸಲ್ಲಿ ಟ್ರೇಡ್ ಪೇಬಲ್ಸ್ ಕೊಟ್ಟಿದ್ದಾರೆ 1,50,000 2016ರಲ್ಲಿ, 2017ರಲ್ಲಿ 1,98,000 ಇದೆ. ಸೊ 1,98,000 ಮೈನಸ್ 1,50,000 ಈಕ್ವಲ್ ಟು 48,000 ಅಮೌಂಟ್ ಇನ್ಕ್ರೀಸ್ ಆಗಿದೆ. ಟ್ರೇಡ್ ಪೇಬಲ್ಸ್ ನಮ್ಮದು ಏನಾಗಿದೆ? ಒಂದು ಇಯರಲ್ಲಿ 148,000 ಇನ್ಕ್ರೀಸ್ ಆಗಿದೆ. ಸೊ ಇದನ್ನು ಪರ್ಸೆಂಟೇಜಲ್ಲಿ ನೋಡಿದಾಗ ಅಮೌಂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ದ್ಯಾಟ್ ಈಸ್ 48,000 ಡಿವೈಡೆಡ್ ಬೈ ಲಾಸ್ಟ್ ಇಯರ್ ಅಮೌಂಟ್, ದ್ಯಾಟ್ ಈಸ್ 1,50,000 ಇಂಟು 100 ಮಾಡಿದಾಗ 32% ನಮ್ಮದು ಏನಾಗಿದೆ? ಟ್ರೇಡ್ ಪೇಬಲ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ನೆಕ್ಸ್ಟ್ ಒನ್ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ 1,64,000 2016ನಲ್ಲಿದೆ, 17ನಲ್ಲಿ 2 lakh rupees ಇದೆ. ಸೊ ಇಲ್ಲೂ ಕೂಡ 2 lakh ಮೈನಸ್ 1,64,000 ಈಕ್ವಲ್ ಟು 36,000 ಪ್ಲಸ್ 36,000 ಇನ್ಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜಲ್ಲಿ ನೋಡಿದಾಗ 36,000 ಡಿವೈಡೆಡ್ ಬೈ 1,64,000 ಇಂಟು 100 ಈಕ್ವಲ್ ಟು 21.95. ಇದೇನಿದು? ನಮ್ಮದು ಶಾರ್ಟ್ ಟರ್ಮ್ ಪ್ರೊವಿಷನ್ಸ್. ಸೊ ಟ್ರೇಡ್ ಪೇಬಲ್ಸ್ ಫಾರ್ ಶಾರ್ಟ್ ಟರ್ಮ್ ಪ್ರೊವಿಷನ್ ಎರಡು ಕರೆಂಟ್ ಲ್ಯಾಬಿಲಿಟಿಗಳು. ಸೊ ಟೋಟಲ್ ಕರೆಂಟ್ ಲ್ಯಾಬಿಲಿಟಿ ಈಕ್ವಲ್ ಟು 1,50,000 ಪ್ಲಸ್ 1,64,000 ಈಕ್ವಲ್ ಟು 3,14,000. ಓಕೆ, ಇನ್ ದಿ ಇಯರ್ 2017 1,98,000 ಆ್ಯಂಡ್ 2 lakh ಈಕ್ವಲ್ ಟು 3,98,000. ಸೊ ಟೋಟಲ್ ಆಗಿ ನಮ್ಮದು ಕರೆಂಟ್ ಲ್ಯಾಬಿಲಿಟಿ ಇಷ್ಟಾಗಿದೆ. ಸೊ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ? 3,98,000 ಮೈನಸ್ 3,14,000 ಈಕ್ವಲ್ ಟು 84,000 ಇನ್ಕ್ರೀಸ್ ಆಗಿದೆ. ಏನಾಗಿದೆ? ನಮ್ಮದು ಟೋಟಲ್ ಕರೆಂಟ್ ಲ್ಯಾಬಿಲಿಟಿ
84,000 ಇನ್ಕ್ರೀಸ್ ಆಗಿದೆ. ಪರ್ಸೆಂಟೇಜಲ್ಲಿ ನೋಡಿದಾಗ 84 ಡಿವೈಡೆಡ್ ಬೈ 3,14,000 ಇಂಟು 100 ಈಕ್ವಲ್ ಟು 26.75% ಇನ್ಕ್ರೀಸ್ ಆಗಿದೆ. ನಮ್ಮ ಟೋಟಲ್ ಕರೆಂಟ್ ಲಯಬಿಲಿಟಿ 26.45% ಇನ್ಕ್ರೀಸ್ ಆಗಿದೆ. 26.75%. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಗೊತ್ತಾಯಿತು, ನಾನ್ ಕರೆಂಟ್ ಲಯಬಿಲಿಟಿ ಗೊತ್ತಾಯಿತು, ಕರೆಂಟ್ ಲಯಬಿಲಿಟಿ ಗೊತ್ತು. ಸೊ ಟೋಟಲ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಏನಾಗಿದೆ, ಎ ಪ್ಲಸ್ ಬಿ, ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಪ್ಲಸ್ ಟೋಟಲ್ ನಾನ್ ಕರೆಂಟ್ ಲಯಬಿಲಿಟಿ ಪ್ಲಸ್ ಕರೆಂಟ್ ಲಯಬಿಲಿಟಿ ಈಕ್ವಲ್ ಟು ಟೋಟಲ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಎಷ್ಟಿದೆ, 13,54,000, 16,34,000, 2,80,000 ಆಗಿದೆ. ನೋಡಿ 16ನಲ್ಲಿ 13,54,000, 17ನಲ್ಲಿ 16,34,000. ಸೊ ಡಿಫ್ರೆನ್ಸ್ ಏನಾಯಿತು, 16,34,000 ಮೈನಸ್ 13,54,000 ಈಕ್ವಲ್ ಟು 2,80,000 ಅಮೌಂಟ್ ಇನ್ಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜಲ್ಲಿ ನೋಡೋದಾದರೆ 2,80,000 ಡಿವೈಡೆಡ್ ಬೈ 13,54,000 ಇಂಟು 100 ಈಕ್ವಲ್ ಟು 20.68% ಇನ್ಕ್ರೀಸ್ ಆಗಿದೆ. ನಮ್ಮ ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಟೋಟಲ್ ಲಯಬಿಲಿಟಿ ನಮಗೆ ಗೊತ್ತಾಯಿತು. ಇವಾಗ ನಾವು ಟೋಟಲ್ ಅಸೆಟನ್ನು ನೋಡಬೇಕು. ಟೋಟಲ್ ಅಸೆಟ್ಟಲ್ಲಿ ನಾನ್ ಕರೆಂಟ್ ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಮತ್ತು ಇಂಟ್ಯಾಂಜಿಬಲ್ ಅಸೆಟ್ಸನ್ನು ನೀಡಿದ್ದಾರೆ. ಸೊ ಟ್ಯಾಂಜಿಬಲ್ ಅಸೆಟ್ ಏನಿದೆ 2016ನಲ್ಲಿ 5,60,000 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 17ನಲ್ಲಿ 7,40,000 ಪ್ರಾಬ್ಲಮಲ್ಲಿ ಕೊಟ್ಟಿದ್ದಿದೆ. ಸೊ ಇದರ ಮಧ್ಯೆ ಕಂಪೇರ್ ಮಾಡಿದಾಗ 7,40,000 ಮೈನಸ್ 5,60,000 ಈಕ್ವಲ್ ಟು 1,80,000 ಇನ್ಕ್ರೀಸ್ಡ್ ಪ್ಲಸ್ 1,80,000 ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಪರ್ಸೆಂಟೇಜಲ್ಲಿ ತೆಗೆದಾಗ 1,80,000 ಡಿವೈಡೆಡ್ ಬೈ 5,60,000 ಈಕ್ವಲ್ ಟು ಪ್ಲಸ್ 32.14%. 1,80,000 ಡಿವೈಡ್ ಬೈ 5,60,000 ಇಂಟು 100 ಈಕ್ವಲ್ ಟು 32.14% ನಮ್ಮದು ಟ್ಯಾಂಜಿಬಲ್ ಅಸೆಟ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಂಟ್ಯಾಂಜಿಬಲ್ ಅಸೆಟ್ ಏನು ಕೊಟ್ಟಿದ್ದಾರೆ, ಇನ್ ದಿ ಇಯರ್ 2016ನಲ್ಲಿ 2,30,000 ಇದೆ. ಅದೇ ರೀತಿಯಾಗಿ 2017ನಲ್ಲಿ 1,80,000 ಇದೆ. ಸೊ ಇಲ್ಲಿ ನಮ್ದು ಏನಾಗಿದೆ, ಇಂಟ್ಯಾಂಜಿಬಲ್ ಅಸೆಟ್ಗಳು, ಫಾರ್ ಎಕ್ಸಾಂಪಲ್ ಗುಡ್ ವಿಲ್, ಪೇಟೆಂಟ್, ಕಾಪಿರೈಟ್, ಇವುಗಳು ನಾವು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ. ಸೊ ಇದು 2,30,000 ಇದ್ದು 1,80,000 ಆಗಿದೆ, ಅಂದರೆ ಮೈನಸ್ 50,000 ಡಿಕ್ರೀಸ್ ಆಗಿದೆ. ಸೊ 50,000 ಡಿಕ್ರೀಸನ್ನು ಪರ್ಸೆಂಟೇಜಲ್ಲಿ ನೋಡಿದಾಗ ಮೈನಸ್ 50,000 ಡಿವೈಡೆಡ್ ಬೈ 2,30,000 ಇಂಟು 100 ಈಕ್ವಲ್ ಟು ಮೈನಸ್ 21.73% ಡಿಕ್ರೀಸ್ ಆಗಿದೆ. ಓಕೆ, ಸೊ ಟೋಟಲ್ ಕರೆಂಟ್ ಅಸೆಟನ್ನು ನೋಡಿದಾಗ 7,90,000 2016ನಲ್ಲಿ 17ನಲ್ಲಿ 9,20,000 ನಮ್ಮದು ಟೋಟಲ್ ಕರೆಂಟ್ ಅಸೆಟ್ಸ್ ಇದೆ. ಸೊ ಇವುಗಳ ಮಧ್ಯೆ ಡಿಫ್ರೆನ್ಸ್ ತೆಗೆದಾಗ 9,20,000 ಮೈನಸ್ 7,90,000 ಈಕ್ವಲ್ ಟು 1,30,000 ನಮ್ಮದು ಏನಾಗಿದೆ, ಟೋಟಲ್ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜಲ್ಲಿ ನೋಡಿದಾಗ ಟೋಟಲ್ ಅಮೌಂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿವೈಡ್ ಬೈ ಲಾಸ್ಟ್ ಇಯರ್ ಅಮೌಂಟ್. ಸೊ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಡಿವೈಡ್ ಬೈ ಲಾಸ್ಟ್ ಇಯರ್ ಅಮೌಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ, 1,30,000 ಡಿವೈಡ್ ಬೈ 7,90,000 ಈಕ್ವಲ್ ಟು ಪ್ಲಸ್ 16.45% ಇನ್ಕ್ರೀಸ್ ಆಗಿದೆ. ನಮ್ಮದು ಟೋಟಲ್ ಕರೆಂಟ್ ಅಸೆಟ್ 16.45% ಇನ್ಕ್ರೀಸ್ ಆಗಿದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ನೋಡಿದಾಗ ಕರೆಂಟ್ ಅಸೆಟಲ್ಲಿ ಇನ್ವೆಂಟರೀಸ್ ಕೊಟ್ಟಿದ್ದಾರೆ, ಟ್ರೇಡ್ ರಿಸೀವಬಲ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಕೊಟ್ಟಿದ್ದಾರೆ. ಸೊ ಇನ್ವೆಂಟರೀಸ್ ಏನಿದೆ 16ನಲ್ಲಿ 1,54,000 ಇದೆ. ಓಕೆ, 1,54,000 ಇದೆ. ಅದೇ 2017ನಲ್ಲಿ 2,18,000 ಇದೆ. ಸೊ ಇವೆಲ್ಲ ಮಧ್ಯೆ ಡಿಫ್ರೆನ್ಸ್ ಏನಾಗಿದೆ, 16ನಲ್ಲಿ 1,54,000 ಇದ್ದದ್ದು 2017ನಲ್ಲಿ 2,18,000 ಆಗಿದೆ. ಅಂದರೆ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ, 2,18,000 ಮೈನಸ್ 1,54,000 ಈಕ್ವಲ್ ಟು ಪ್ಲಸ್ 64,000 ಅಮೌಂಟ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಇನ್ಕ್ರೀಸ್ ಆದ ಅಮೌಂಟು ಎಷ್ಟು ಪರ್ಸೆಂಟ್ ಆಗಿದೆ ನಾವು ಯಾವ ರೀತಿ ನೋಡೋದು, 64,000 ಡಿವೈಡ್ ಬೈ 1,54,000 ಇಂಟು 100 ಈಕ್ವಲ್ ಟು 41.56% ಇನ್ಕ್ರೀಸ್ ಆಗಿದೆ. ಯಾವುದು, ಇನ್ವೆಂಟರೀಸ್. ನೆಕ್ಸ್ಟ್ ಒನ್ ಟ್ರೇಡ್ ರಿಸೀವಬಲ್ಸ್ 3,60,000 4,60,000. ಸೊ 16ನಲ್ಲಿ ಎಷ್ಟಿದೆ, 3,60,000 ಇದೆ, 17ನಲ್ಲಿ 4,60,000 ಇದೆ. ಸೊ 4,60,000 ಮೈನಸ್ 3,60,000 ಈಕ್ವಲ್ ಟು 1,00,000 ಅಮೌಂಟ್ ಇನ್ಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜಲ್ಲಿ ನೋಡಿದಾಗ 1,00,000 ಡಿವೈಡೆಡ್ ಬೈ
3,60,000 into 100 equal to 27.78% ಇನ್ಕ್ರೀಸ್ ಆಗಿದೆ ಅಂತ ನಾವು ಹೇಳ್ಬೋದು. ಕೊನೆಯದಾಗಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ ಕೊಟ್ಟಿದ್ದಾರೆ. ಸೊ 2016ರಲ್ಲಿ ಕ್ಯಾಶ್ ಎಷ್ಟಿದೆ, 50,000 ಇದೆ. ಸೊ 17ನಲ್ಲಿ 2017ರಲ್ಲಿ 36,000 ಇದೆ. ಸೊ ಇವುಗಳ ಮಧ್ಯೆ ಕಂಪೇರ್ ಮಾಡಿದಾಗ 36,000 ಮೈನಸ್ 50,000 ಈಕ್ವಲ್ ಟು -14,000. ಕ್ಯಾಶ್ ನಮ್ಮದು ಕಡಿಮೆ ಆಗಿದೆ. ಎಷ್ಟು? -14,000 ಕಡಿಮೆ ಆಗಿದೆ. ಸೊ -14,000 ಕಡಿಮೆ ಆಗಿದೆ. ಪರ್ಸೆಂಟೇಜಲ್ಲಿ ನೋಡಿದಾಗ -14,000 ಡಿವೈಡೆಡ್ ಬೈ 15,000 ಇಂಟು 100 ಈಕ್ವಲ್ ಟು -28%. ನಮ್ಮ ಕ್ಯಾಶ್ -28% ಕಡಿಮೆ ಆಗಿದೆ ಅಂತ ನಾವು ಊಹಿಸ್ಬೋದು. ಯಾವುದ್ರ ಆಧಾರದ ಮೇಲೆ? ಇಲ್ಲಿ ಕೊಟ್ಟಿರ್ತಕ್ಕಂಥ ಡೀಟೇಲ್ಗಳ ಆಧಾರದ ಮೇಲೆ. ಓಕೆ, ಸೊ ಟೋಟಲಾಗಿ ನಮಗೆ ಇಕ್ವಿಟಿ ಲಯಬಿಲಿಟಿಯಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಸಿಕ್ತು. ಸೊ ಇವುಗಳನ್ನ ಆ್ಯಡ್ ಮಾಡಿ ನಾವೇನು ಮಾಡಿದ್ವಿ, ಟೋಟಲ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿಯನ್ನು ಕಂಡುಹಿಡಿದ್ವಿ. ಅದೇ ರೀತಿಯಾಗಿ ಅಸೆಟ್ ಸೈಡಲ್ಲಿ ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸನ್ನು ಆ್ಯಡ್ ಮಾಡಿದಾಗ ನಮಗೇನು ಬರುತ್ತೆ, ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ ಈಕ್ವಲ್ ಟು 13,54,000 in the year 2016 and in the year 2017 it will be 16,34,000. ಸೊ ಇದ್ರ ಮಧ್ಯೆ ಡಿಫ್ರೆನ್ಸ್ ಏನಿದೆ, 16,34,000 ಮೈನಸ್ 13,54,000 ಈಕ್ವಲ್ ಟು 2,80,000 ಏನಾಗಿದೆ, ಇನ್ಕ್ರೀಸ್ ಆಗಿದೆ. ನಮ್ಮ ಟೋಟಲ್ ಅಸೆಟ್ 2,18,000 ಅಮೌಂಟಲ್ಲಿ ಇನ್ಕ್ರೀಸ್ ಆಗಿದೆ. ಅದೇ ಪರ್ಸೆಂಟೇಜಲ್ಲಿ ನೋಡಿದಾಗ 20.68% ಇನ್ಕ್ರೀಸ್ ಆಗಿದೆ. ಯಾವ ರೀತಿ, 2,80,000 ಡಿವೈಡೆಡ್ ಬೈ 13,54,000 ಇಂಟು 100 ಮಾಡಿದಾಗ ನಮಗೆ +20.28% ಇನ್ಕ್ರೀಸ್ ಆಗಿದೆ ಅಂತ ಬರುತ್ತೆ. ಇದೆಷ್ಟು? ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ 15 ಮಾರ್ಕ್ಸ್. ಓಕೆ, ಅವರು ಆಲ್ರೆಡಿ ಏನು ಮಾಡಿರ್ತಾರೆ, ನಮಗೆ ಬರ್ತಕ್ಕಂಥ ಅಸೆಟ್ ಲಯಬಿಲಿಟಿ ಹೆಡ್ಗಳನ್ನ ಕೊಟ್ಟಿರ್ತಾರೆ. ಅದರ ಅಂಡರಲ್ಲಿ ಬ್ಯಾಲೆನ್ಸ್ ಏನಿದೆ, ಪ್ರಿವಿಯಸ್ ಇಯರ್ ಮತ್ತು ಪ್ರೆಸೆಂಟಲ್ಲಿರ್ತಕ್ಕಂಥ ಅಮೌಂಟ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು, ಇವೆರಡರ ಮಧ್ಯೆ ಕಂಪೇರ್ ಮಾಡಿ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ ಅನ್ನೋದನ್ನು ಕಂಡುಹಿಡಬೇಕು. ಪ್ರೆಸೆಂಟ್ ಇಯರ್ ಅಮೌಂಟ್ ಮೈನಸ್ ಲಾಸ್ಟ್ ಇಯರ್ ಅಮೌಂಟ್ ಮಾಡಿದಾಗ ನಮಗೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಸಿಗುತ್ತೆ. ಅದೇ ರೀತಿಯಾಗಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಡಿವೈಡೆಡ್ ಬೈ ಲಾಸ್ಟ್ ಇಯರ್ ಅಮೌಂಟ್ ಇಂಟು 100 ಮಾಡಿದಾಗ ಟೋಟಲ್ ಪರ್ಸೆಂಟೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದು ನಮಗೆ ಸಿಗುತ್ತೆ. ಓಕೆ, ಇದಿಷ್ಟು ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.